ವಿಶಾಖನ್ನ ಮದ್ವೆ ಆಗೋನು. ಹಾಗಾದ್ರೆ ಇವನನ್ನ ನೋಡಿ ನನಗೆ ಯಾಕೆ ಒಂಥರ ಅನಿಸ್ತಿತ್ತು. ಪದೇ ಪದೇ ಇವನೇ ನೆನಪಾಗ್ತಿದ್ನಲ್ಲ, ಯಾಕೆ? ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ. ಏನಾಯ್ತು? ಏನು ಹೇಳ್ತಾನೆ ಇಲ್ಲ. ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೊತ್ತಿಂದ. ಸೇ ಸಮಥಿಂಗ್. ನೋ, ವಿಶಾಖ, ವಿಶಾಖ, ವಾಟ್ ಟು ಡೂ ನೌ? ಅವಳು ನನ್ನ ಈ ರೀತಿ ಸತಾಯಿಸಬಾರ್ದಾಗಿತ್ತು. ಅವಳಿಗೋಸ್ಕರ ನಾನು ಹಗ್ಲು ರಾತ್ರಿ ಸಾಯ್ತಾ ಇದ್ದೀನಿ, ಗೊತ್ತಾ? ಐ ಆಮ್ ಡೆಸ್ಪರೇಟ್ ಟು ಟಾಕ್ ಟು ಹರ್. ವಿಶಾಲು, ಅವಳಿ ಲೆಟ್ರಲ್ಲಿ ಏನ್ ಬರ್ದಿರ್ತಾಳಂತ ನನ್ಗೊತ್ತು. ಅದು ಹೇಗೆ? ವಿಶಾಖನ್ ಗಂಡ ಆಗೋನವನು. ಅವನ ಬಗ್ಗೆ ನಾನು ಈ ರೀತಿ ಯೋಚನೆ ಮಾಡೋದೇ ತಪ್ಪು. ಅವನ್ನ ಮರಿಬೇಕು ಅಂತ ಅನ್ಕೋತೀನಿ, ಆದ್ರೆ ಆಗ್ತಿಲ್ಲ. ವಿಶಾಖ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿರ್ತಾಳೆ ಹೇಳಿ ಅಜ್ಜಿ? ಅವಳಿಗೂ ನಿನ್ನ ಹಾಗೆ ಆಗಿರ್ತ್ಕಣೋ. ನೀನ್ ಫೋಟೋ ನೋಡ್ದಾಗಿಂದ ನೀನ್ ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿರ್ತಾಳೆ. ಆದ್ರೆ ನೀನ್ ಎದುರಿಗೆ ಬಂದ ತಕ್ಷಣ ಎಲ್ ಮೈ ಮರ್ತು ಬಿಡ್ತೇನೋ ಅನ್ನೋ ಹೆದರಿಕೆಯಲ್ಲಿ ಎಲ್ಲಾನು ಮನಸ್ಸಲ್ಲೇ ಮುಚ್ಚಿಟ್ಕೊಂಡ್ಬಿಡ್ತಾಳೆ. ಪಾಪಿ, ವಿಶಾಖನ ಅದೃಷ್ಟನ ನೀನ್ ಕಿತ್ಕೊಂಡು ಯಾವ ನರ್ಕಕ್ಕೆ ಹೋಗ್ತೀಯೇ? ಹೊಟ್ಟೆಗೆ ಮಣ್ ತಿಂತಿದೀಯಾ? ಯಾಕೆ ನಿನಗಿಂತ ದುರ್ಬುದ್ಧಿ ಬಂತು? ಅಷ್ಟು ದೊಡ್ಡ ಶ್ರೀಮಂತರ ಮನೆ ಸೊಸೆ ಆಗೋ ಕನಸು ಕಾಣ್ತಾ ಇದೀಯಾ? ನಿನಗೇನೇ ಯೋಗ್ಯತೆ ಇದೆ? ಕುಲ ಇಲ್ಲ, ಗೋತ್ರ, ಅಮ್ಮ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಬೀದಿಲಿ ನಾಯಿ ಮರಿ ತರ ಬಿದ್ದಿದ್ದೆ. ನಿನ್ನ ಅಯ್ಯೋ ಪಾಪ ಅಂತ ನನ್ನ ಮಗ ತಗೊಂಡ್ಬಂದು ಸಾಕ್ದ. ದೇವ್ಕಿ ತನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳಲೇ ನಿನ್ನ. ಅಂತವ್ರಿಗೆ ಮೋಸ ಮಾಡಕ್ ಹೊರಟಿದ್ದೇನೆ ನೀನು. ಅವ್ರ ಮಗಳ ಬಾಳನ್ನೇ ಹಾಳು ಮಾಡ್ತಿದ್ದೀಯಲ್ಲೇ ರಾಕ್ಷಸಿ. ಮತ್ತೆ ಏನ್ ಡಿಸೈಡ್ ಮಾಡಿದ್ರಿ? ಅದನ್ನೇ ಹೇಳೋಣ ಅಂತಿದ್ದೆ. ನಮ್ಮಿಬ್ರು ಥಿಂಕಿಂಗ್ ಒಂದೇ ತರ ಇದೆ ವಿಶಾಖ. ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ಏನು ಮಾಡಲ್ಲ. ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು ಅಂದ್ಕೊಂಡಾಗೆಲ್ಲ ನೀವು ಕೈಗೆ ಸಿಗ್ಲಿಲ್ಲ. ನಿಮ್ಮ ಹತ್ರ ಏನೇನೋ ಹೇಳೋದಿದೆ, ಮಾತಾಡೋದಿದೆ, ಆದ್ರೆ ಅವಕಾಶಗಳೇ ಆಗ್ತಿಲ್ಲ. ನನಗೂ ಅಷ್ಟೇ. ಆದ್ರೆ ನೀವು ನನ್ನನ್ನು ಇಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್. ಸಿ ಯು. ದೇವ್ಕಿ, ಆ ಅನಿಷ್ಟಕ್ಕೆ ಹೇಳು ಇವತ್ತು ಎದುರಿಗೆ ಬರಬೇಡ ಅಂತ. ಅವ್ರು ಹೋಗೋ ತನಕ ರೂಮ್ನಲ್ಲೋ ಹಿತ್ಲಲ್ಲೋ ಬಿದ್ದಿರು ಅಂತನ್ನು ಹೇಳಿದ್ ಗೊತ್ತಾಯ್ತಾ? ಸರಿ ಅತ್ತೆ. ದೇವ್ಕಿ, ಬಂದೆ. ಅವರೆಲ್ಲ ಬಂದಾಯ್ತು. ಎಲ್ಲ ಸಿದ್ಧನಾ? ಎಲ್ಲ ಸಿದ್ಧ. ವಿಶಾಖ ಸಿದ್ಧನಾ? ರೆಡಿಯಾಗಿ ರೂಮಲ್ಲಿ ಇದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ, ಹೋಗಿ. ದಿಶು ಇವ್ರಿಗೆ ಹೇಳೇ ಇಲ್ವಾ ಮದುವೆ ಇಷ್ಟ ಇಲ್ಲ ಅಂತ? ಮತ್ತೆ ನೆನ್ನೆ ಯಾಕೆ ಹಾಗೆ ಅಂತ? ಇವ್ರು ಯಾಕೆ ಬಂದ್ರು?